ನಾಥರಾಮ್ ಗೋಡ್ಸೆ ಅಂತಕ್ಕಂಥವನಿಗೆ ಟ್ರೈನಿಂಗ್ ಆಗಿದ್ದು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಇಡೀ ರಾಷ್ಟ್ರಕ್ಕೆ ಬಿಚ್ಚಿ ಹೇಳಿರ್ತಕ್ಕಂಥ ಮಹಾನ್ ಶಕ್ತಿ ಎಚ್ ಎಸ್ ದೊರೆಸ್ವಾಮಿ ಅವರು ನಮ್ಮ ಮಧ್ಯೆ ಇದ್ದರು ಅನ್ನೋದೇ ದೊಡ್ಡ ಹೆಮ್ಮೆಯ ವಿಚಾರ. 1600 ಮೆಟ್ಲುಗಳು ಹತ್ತಿಕೊಂಡು ಹೋಗಿ ಗಾಂಧೀಜಿಯವರ ಹತ್ರ ಮಾತಾಡಿಕೊಂಡು ಬಂದಿದ್ದಾರೆ ನಮ್ಮ ಎಚ್ ಎಸ್ ದೊರೆಸ್ವಾಮಿ ಅವರು. ಇದು ನನ್ನ ಕೊನೆ ಹೋರಾಟಪ್ಪ ಅಂತ ಹೇಳಿ ಕೈಗೆತ್ಕೊಂಡಿದ್ದು ಬಡ ಜನರಿಗೆ ಭೂಮಿ ಮತ್ತು ನಿವೇಶನಗಳನ್ನ ದೊರಕಿಸುವಂಥ ಒಂದು ಹೋರಾಟ. ಅವರ ಚಿಂತನೆಯನ್ನು ಒಯ್ಯುವ ವಿಚಾರದಲ್ಲಿ ಖಂಡಿತವಾಗಿ ನಾವು ಎಲ್ಲರೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀವಿ. ನಾವೆಲ್ಲರೂ ಕೂಡ ಆತ್ಮೀಯ ಬಂಧುಗಳೇ, ನಾವೆಲ್ಲ ಅದೃಷ್ಟವಂತರೇ. ಬಿಳಿ ಮೋತಿಯ ಜನರನ್ನ ಓಡಿಸಿರ್ತಕ್ಕಂಥ ಒಬ್ಬ ಹೋರಾಟಗಾರ ಮತ್ತು ಕರಿಯ ಮೋತಿ ಜನರ ಹತ್ರ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥ ಮಹಾನ್ ಚೇತನ ಎಚ್ ಎಸ್ ದೊರೆಸ್ವಾಮಿ ಅವ್ರ ಮಧ್ಯೆ ನಾವೆಲ್ಲ ಬದುಕಿದ್ವಿ, ಅವ್ರ ಜೊತೆ ಸಂಪರ್ಕ ಇದ್ದೀವಿ ಅನ್ನೋದೇ ಅತ್ಯಂತ ಸಂತೋಷ ಮಾತ್ರ ಅಲ್ಲ, ಇಡೀ ಚರಿತ್ರೆಗೆ ದಾಖಲೆ ಆಗ್ತಕ್ಕಂಥದ್ದು ನಾವೆಲ್ಲರೂ. ಸಾಮಾನ್ಯದ ವಿಷಯ ಅಲ್ಲ. ಈ ದೇಶದ ಸ್ವತಂತ್ರ ಚಳವಳಿಯ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಗಾಂಧೀಜಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ವಿಚಾರಗಳಿಗೆ ಕೂಡ ಭಾಳ ಸ್ಪಷ್ಟವಾದ ಸತ್ಯವಾದ ಮಾಹಿತಿಯನ್ನು ನಾಥರಾಮ್ ಗೋಡ್ಸೆ ಅಂತಕ್ಕಂಥವನಿಗೆ ಟ್ರೈನಿಂಗ್ ಆಗಿದ್ದು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಇಡೀ ರಾಷ್ಟ್ರಕ್ಕೆ ಬಿಚ್ಚಿ ಹೇಳಿರ್ತಕ್ಕಂಥ ಮಹಾನ್ ಶಕ್ತಿ ಎಚ್ ಎಸ್ ದೊರೆಸ್ವಾಮಿ ಅವರು ನಮ್ಮ ಮಧ್ಯೆ ಇದ್ದರು ಅನ್ನೋದೇ ದೊಡ್ಡ ಹೆಮ್ಮೆಯ ವಿಚಾರ. ನೋಡ್ರಿ, ಆ ಧರ್ಮದ ಪ್ರತಿಪಾದಕರು, ಯಾವುದೇ ಧರ್ಮದ ಮೂಲಭೂತ ಪ್ರತಿಪಾದಕರು ಪ್ರಪಂಚಕ್ಕೆ ನಾಶಕ್ಕೆ ಕಾರಣ ಅವರು. ಅದು ಹಿಂದೂಗಳು ಇರ್ಬೋದು, ಮುಸ್ಲಿಮರಿರ್ಬೋದು, ಕ್ರೈಸ್ತರಿರ್ಬೋದು. ಆ ಮೂಲಭೂತವಾದಿಗಳನ್ನು ಎಂದೂ ಕೂಡ ಒಪ್ಪದೇ ಇರತಕ್ಕಂಥ ಮನೋಸ್ಥಿತಿಯಲ್ಲಿ ಬದುಕಿರ್ತಕ್ಕಂಥ ಎಚ್ ಎಸ್ ದೊರೆಸ್ವಾಮಿಯವರು ಇಡೀ ಕರ್ನಾಟಕದ ರೈತರ, ಕೂಲಿಕಾರರ, ವಿದ್ಯಾರ್ಥಿ ಯುವಜನರ ಒಬ್ರದ ಇಬ್ಬರದ ನಮ್ಮ ಸಿದ್ದನಗೌಡರ ಪಾಟೀಲರು ಮಾತಾಡ್ತಾ ಹೇಳಿದರು, ಅವರು ಇಡೀ ಕರ್ನಾಟಕದ ಹೋರಾಟದ ಪ್ರತೀಕವಾಗಿರ್ತಕ್ಕಂಥ ಮಹಾನ್ ಶಕ್ತಿಯಾಗಿದ್ದರು. ಅದು ಸಣ್ಣ ಹೋರಾಟ ಇರ್ಬೋದು, 20 ಜನರು ಹೋರಾಟ ಇದ್ದರೂ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು, ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿದ್ರು ಕೂಡ ಕರ್ಕೊಂಡು ಹೋಗ್ತಾಯಿದ್ರು. ಇಡೀ ಸರ್ಕಾರಕ್ಕೆ ತಾರ್ಕಿಕ ಹಂತಕ್ಕೆ ಒಯ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಾರಿಸಿರ್ತಕ್ಕಂಥ ಮಹಾನ್ ಚೇತನ ಯಾರಾದರೆ ಎಚ್ ಎಸ್ ದೊರೆಸ್ವಾಮಿಯವರು. ಅವ್ರ ಬಗ್ಗೆ ನನಗೇನು ಗೊತ್ತೋ ನಿಮ್ಮೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ನಾವು ನಮ್ಮ ಬಾಬಣ್ಣ ಅನೇಕ ಸಾರಿ ಅವ್ರ ಜೊತೆ ನಾವು ಪ್ರಯಾಣ ಮಾಡಿದ್ವಿ. ಕಾವೇರಿ ಡ್ಯಾಮಿನ ಹತ್ರ ಹೋಗಿದ್ವಿ. 1-2 ಅಂತ 1000 ಅನುಭವಗಳನ್ನ ಹಂಚ್ಕೋಬೋದು. ಬಾಬು ಅಕಸ್ಮಾತ್ ಓಪನ್ ಹಾರ್ಟ್ ಸರ್ಜರಿ ನಮ್ಮ ಬಾಬಣ್ಣಗೆ ಆಗದೇ ಇದ್ದರೆ ಅವರು ಏಕಾಂಗಿತನವನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವರಿಗೆ ಹೋರಾಟ ಬೇಕು, ಜನರು ಬೇಕು, ನಿರಂತರ ಅವರು ಜನರ ಮಧ್ಯೆ ಬೆರೀತಕ್ಕಂಥ ಮನೋಸ್ಥಿತಿ ಹೊಂದಿದ್ದರು. ಯಾಗ ಕೋವಿಡ್ ಸಂದರ್ಭದಲ್ಲಿ ಒಂದು ಕಡೆ ಇವರಿಗೆ ಆಪ್ರೇಷನ್ನು, ಒಂದು ಕಡೆ ಅಂಥ ಸ್ಥಿತಿ. ಹೌದು, ಸಿದ್ದನಗೌಡರು ಹೇಳಿದ್ದು ಸರಿ, ಯಾರೂ ಕೂಡ ಆಯುಷನ್ನು ಹೆಚ್ಚು ಮಾಡಿ ಕೇಳಲಿಕ್ಕೆ ಭೂಮಿ ಮೇಲೆ ಅವಕಾಶ ಇಲ್ಲ, ಒಂದು ದಿನ ಅಂತ್ಯ ಆಗಲೇಬೇಕು. ಆದರೆ ಅಂಥ ಚೇತನ ಅದು ಕರ್ನಾಟಕದ ಎಲ್ಲ ಚಳವಳಿಗಳು, ಅದು ಜನಪರ ಎಲ್ಲ ಚಳವಳಿಗಳ ಮುಖವಾಣಿಯಾಗಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಅವರಿಗೆ ಸಲ್ಲಿಸ್ತಕ್ಕಂಥದ್ದು ಒಂದು ಮೂರ್ತಿನೂ ಮಾಡ್ಬೋದು, ಮೆಟ್ರೋ ಹೆಸರು ಇಡ್ಬೋದು. ಅವೆಲ್ಲ ಸಾಂಕೇತಿಕ ಬೇಕೇ ಬೇಕು. ಈ ಜನರ ಮಧ್ಯೆ ಜಾಗೃತಿಗೊಳಿಸ್ತಕ್ಕಂಥ ಸಂಕೇತಗಳು ಅವಷ್ಟೇ. ಆದರೆ ಅವರು ನಂಬಿರ್ತಕ್ಕಂಥ ಸಿದ್ಧಾಂತಗಳು, ಅವರು ಜನಪರ ನಿಲುವುಗಳನ್ನು ಮನದಟ್ಟು ಮಾಡ್ತಕ್ಕಂಥ 10 ಅಂಶಗಳ ಮೇಲೆ ಒಂದು ಕಾರ್ಯಕ್ರಮದ ಒಂದು ಪ್ರಕಟಣೆ ಮಾಡಿ ಒಂದು ಬುಕ್ಲೆಟ್, ದೊರೆಸ್ವಾಮಿ ಅವರು ಹಿಂಗಿದ್ರು, ಈ ವಿಚಾರಗಳಿಗೆ ಇವರ ನಿಲುವು, ಅದನ್ನು ಮುಂದುವರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಎಚ್ ಎಸ್ ದೊರೆಸ್ವಾಮಿ ಅವರ ಟ್ರಸ್ಟು ನಾವು ಮಾಡ್ತಕ್ಕಂಥದ್ದನ್ನು ಕೈಗೆತ್ತಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. 36ರಲ್ಲಿ
ವಿಶ್ರಾಂತಿಗೋಸ್ಕರ ನಂದಿ ಬೆಟ್ಟಕ್ಕೆ ಆಗಮಿಸಿ ಸುಮಾರು 20 ದಿವಸ ಇರ್ತಾರೆ. ಆಗ ದೊರೆಸ್ವಾಮಿ ಅವರು ಆವಾಗೆ ನಂದಿ ಬೆಟ್ಟಕ್ಕೆ ನಡ್ಕೊಂಡು ಹೋಗಬೇಕಾಗಿತ್ತು, ಬಸ್ ಅನುಕೂಲ ಇರಲಿಲ್ಲ. 1600 ಮೆಟ್ಲುಗಳನ್ನ ಹತ್ತಿಕೊಂಡು ಹೋಗಿ ಗಾಂಧೀಜಿಯವರ ಹತ್ರ ಮಾತಾಡಿಕೊಂಡು ಬಂದಿದ್ದಾರೆ ನಮ್ಮ ಎಚ್ ಎಸ್ ದೊರೆಸ್ವಾಮಿಯವರು. ಹಾಗೆ ಗಾಂಧೀಜಿಯವರು ಬಹಳ ಪ್ರಸಿದ್ಧಿ ಹೊಂದ್ಬಿಟ್ಟಿದ್ರು. ಗಾಂಧೀಜಿಯವರು ಬರ್ತಾರೆ ಅಂದರೆ ಲಕ್ಷಾಂತರ ಜನ ಸೇರ್ತಾಯಿದ್ರು. ದೊರೆಸ್ವಾಮಿಯವರು ಹೋಗ್ತಾ ಇದ್ದಾರಂತೆ ಮೆಟ್ಲುಗಳು ಹತ್ಕೊಂಡು, ಸಾವಿರಾರು ಜನ ಗಾಂಧೀಜಿಯವರ ನೋಡ್ಕೊಂಡು ಬರ್ತಾ ಇದ್ದಾರೆ. ಹತ್ತುತ್ತಾ ಇದ್ದವರೆಲ್ಲ ಅವ್ರನ್ನ ಗಾಂಧೀಜಿಯವ್ರನ್ನ ನೋಡ್ಕೊಂಡು ಇಳಿತಾ ಇದ್ರಲ್ಲ, ಅವ್ರನ್ನೆಲ್ಲ ನೋಡಿಬಿಟ್ಟು ಎಂಥ ಪುಣ್ಯವಂತರಪ್ಪ ಇವರೆಲ್ಲ ಗಾಂಧೀಜಿಯವ್ರನ್ನ ನೋಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ ಅಂತ ಹಚ್ಚುತ್ತಾ ಇದ್ದವರು ಅಂದ್ಕೊಂಡು ಮೇಲಕ್ಕೆ ಹತ್ತರಂತೆ. ಅಂಥ ಸಮಯದಲ್ಲಿ ನಮ್ಮ ದೊರೆಸ್ವಾಮಿಯವರು ಗಾಂಧೀಜಿಯವ್ರನ್ನ ನೋಡಿದ್ದು ಮೊದಲೇ ಸಲ. ಇವಾಗ ಗಾಂಧೀಜಿಯವ್ರನ್ನ ನೋಡಿದವರು ಯಾರೂ ಇಲ್ಲ. ಈ ವಿಷಯ ನನಗೆ ಹೇಗೆ ಪಾಪ ಗೊತ್ತಾಯಿತು ಅಂತಂದರೆ, ಇದನ್ನು ನಮಗೆ ದೊರೆಸ್ವಾಮಿಯವರೇ ನನಗೆ ಹೇಳಿದ್ರು. ಯಾಕೆ ಅಂತಂದರೆ ನನಗೆ ಅವ್ರಿಗೆ ಸ್ವಲ್ಪ ಸಂಬಂಧ ಇತ್ತು. ಹೇಗೆ ಅಂತಂದರೆ ನಾನು ಸುಮಾರು ಒಂದು 30 ವರ್ಷ ಆಯಿತು ಅಂತ ಕಾಣುತ್ತೆ. ನಾನು ಸ್ವಲ್ಪ ವರ್ಕ್ ಮಾಡಿ ನಂದಿ ಗಿರಿಧಾಮದಲ್ಲಿ ಮಹಾತ್ಮ ಗಾಂಧಿ ಅಂತ ಒಂದು ಬುಕ್ ಬರೆದೆ. ಆವಾಗ ನನಗೇನು ಗೊತ್ತಿರಲಿಲ್ಲ, ಬರೆದ್ಬಿಟ್ಟೆ. ಹೆಂಗೆ ಪಬ್ಲಿಷ್ ಮಾಡಬೇಕು, ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತ ನನಗೇನು ಗೊತ್ತಿರಲಿಲ್ಲ. ಆ ವಿಷಯ ದೊರೆಸ್ವಾಮಿಯವರಿಗೆ ನಮ್ಮ ಸೂರ್ಯನಾಥ್ ಕಾಮತ್ ಅವ್ರ ಮೂಲಕ ಗೊತ್ತಾಯಿತು. ಆವಾಗ ದೊರೆಸ್ವಾಮಿಯವರು ನನ್ನ ಬರವಣಿಗೆನ ಇಸ್ಕೊಂಡು ಅವರೇ ಪಬ್ಲಿಷ್ ಮಾಡಿದ್ದು. ಆವಾಗ ಈಗಿನ ತಕ್ಕಂಗೆ ಪ್ರಿಂಟಿಂಗ್ ಪ್ರೆಸ್ಗಳಿಲ್ಲ. ಆವಾಗ ಮಳೆಗಳು ಜೋಡಿಸಾಯ್ತಿದ್ದು. ಅಲ್ಲೆಲ್ಲೋ ಒಂದು ಕಡೆ ಮೌಂಟ್ ಜಾಯ್ ಗುಟ್ಟ ಹತ್ರ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು, ಅಲ್ಲಿ ಇರಬೇಕು. ಅಲ್ಲಿ ಪಾಪ ದೊರೆಸ್ವಾಮಿಯವರು ಕೊಟ್ಟು ಪಬ್ಲಿಷ್ ಮಾಡಿದ್ರು. ಅದನ್ನು ನಾನು ಇವತ್ತಿಗೂ ನೆನೆಸ್ಕೊತೀನಿ. ಆಮೇಲೆ ನಾನು ಬೇರೆ ಬೇರೆ ಪುಸ್ತಕಗಳಿದ್ದು ಬರೆದೆ, ಅದು ಬೇರೆ ಮಾತು. ದೊರೆಸ್ವಾಮಿಯವರು ಅಣ್ಣ ಒಬ್ಬರು ಎಚ್ ಎಸ್ ಸೀತಾರಾಮ್ ಅಂತ ಮೇಯರ್ ಆಗಿದ್ದರು. ಭಾಳ ಜನಕ್ಕೆ ಗೊತ್ತಿರ್ಬೋದು ಅಂತ ಕಾಣುತ್ತೆ. ಅದು 54ನೇ ಇಸ್ವಿನಲ್ಲಿ ಅವ್ರು ತೀರೋಗ್ಬಿಟ್ರು. 67-68ರಲ್ಲಿ ತೀರೋಗ್ಬಿಟ್ರು. ಇದೇ ವಿಶ್ವೇಶ್ವರದಲ್ಲಿದ್ದರು, ಮೀನಾವ ಸರ್ಕಲ್ ಹತ್ರ. ನಾನು ಅಲ್ಲೇ ಇದ್ದೆ. ಅವ್ರು ತೀರೋಗಿದ್ದಾಗೆಲ್ಲ ನೋಡಿದೆ. ದೊರೆಸ್ವಾಮಿಯವರೆಲ್ಲ ಬಂದಿದ್ದರು. ಇದ್ಯಾಕೆ ಕೇಳಿದೆ ಅಂತಂದರೆ, ದೊರೆಸ್ವಾಮಿಯವ್ರಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದ್ದುಕೊಂಡು ಕೂಡ ಅವರು ಒಂದು ಮನೆ ಕಟ್ಕೊಳ್ಳಿಲ್ಲ ನೋಡಿರಿ. ಇದು ಭಾಳ ಆಶ್ಚರ್ಯ ಅಲ್ವಾ? ಪಾಪ ನಾನು ನೋಡ್ತಾ ಇದ್ದೆ. ಮೊದಲು ನಮ್ಮ ಮನೆ ಹತ್ರ ಇದ್ದರು, ಆಮೇಲೆ ಕಟ್ಟೆ ರಾಮಚಂದ್ರ ನರಸಿಂಹರಾಜ ಅವ್ರ ಮನೆಗೆ ಹೋದರು ಬಾಡಿಗೆಗೆ. ಆಮೇಲೆ ನಾನು ನರಸಿಂಹರಾಜ ಕಾಲೋನಿಯಲ್ಲಿ ನೋಡ್ತಾ ಇದ್ದೆ. ಅವರೊಬ್ಬರೇ ಪಾಪ ಬಸ್ಗೆ ಹೋಗೋರ್ರಿ. ಅವರು ಸುಮಾರು 6 ಅಡಿ ಮೇಲೆ ಇದ್ದರು ಅಂತ ಕಾಣುತ್ತೆ ಎತ್ತರ. ಎಲ್ಲನೇ ಓದ್ತಾ ಸಡನ್ನಾಗಿ ಅವ್ರನ್ನ ನೋಡಿಬಿಡೋದಾಗಿತ್ತು. ಅಂಥ ವ್ಯಕ್ತಿ ನನಗೆ ಏನಪ್ಪ ಅಂತಂದರೆ ಒಂದು ಆಸೆ, ಅವರ ಒಂದು ಭ್ರಷ್ಟು ಎದೆ ಮಟ್ಟದ ಒಂದು ಪ್ರತಿಮೆ ಒಂದು ಎಲ್ಲಾದರೂ ಒಂದು ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ಯೋಚನೆ ಮಾಡಬೇಕು. ನಾನು ಸ್ವಲ್ಪ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಹಣದ ಸಹಾಯ ಮಾಡ್ತೀನಿ. ಅಷ್ಟು ಮಾತ್ರ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೆಸರಿನಲ್ಲಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಒಂದು ಫ್ರೀಡಮ್ ಪಾರ್ಕ್ ಏನಿದೆ ಅದರೊಳಗೆ ಒಂದು ಅವರ ಹೆಸರಿನಲ್ಲಿ ದೊರೆಸ್ವಾಮಿ ಸ್ಮಾರಕ ಕೇಂದ್ರ ಅಂತ ಒಂದು ರಚನೆ ನಿರ್ಮಾಣ ಆಗಬೇಕು ಅಂತ ಒಂದು ಮನವಿ ಇದೆ. ಮತ್ತು ಅವರ ಮೆಟ್ರೋ ಸ್ಟೇಷನ್ಗೆ ಅವ್ರ ಮನೆ ಹತ್ರ ಇದ್ದಂಥ RV ರೋಡ್ ಆಗಿರ್ಬೋದು, ಜಯನಗರ, ಯಾವುದಾದ್ರು ಒಂದು ಮೆಟ್ರೋ ಸ್ಟೇಷನ್ಗೆ ಅವರ ಹೆಸರಿಡಬೇಕು ಅಂತ 2 ವಿಷಯಗಳನ್ನ ಸರ್ಕಾರದಿಂದ ಮಾಡಿಸ್ಕೋಬೇಕು ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನವರಿಗೆ ಮನವಿ ಕೊಡೋದಕ್ಕೆ ಅಂತ 4-5 ತಿಂಗಳಿಂದ ಕಾಯ್ತಾ ಇದೆ. ಮನವಿ ಪತ್ರ ರೆಡಿಯಾಗಿದೆ. ಅವರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ಹೇಳ್ಕೊಂಡು ಅವರ ಸಿಬ್ಬಂದಿಯವರಿಗೆ ಲೆಟ್ರ್ ಕಳಿಸಿದ್ದು ಆಗಿದೆ. ಅವ್ರ ಗಮನಕ್ಕೆ ಬಜೆಟ್ಟಿಗೆ ಸ್ವಲ್ಪ ಮೊದಲು ನಮ್ಮ ಕಡೆಯಿಂದ ಇಬ್ಬರು ಹೋಗಿ ಅವ್ರ ಜೊತೆಗೆ ನಿಂತು ಮಾತಾಡ್ತಾ ಇದ್ದ ಹೊತ್ತಿನಲ್ಲಿ ಇನ್ಯಾರೋ ಬಂದು ಇನ್ನೇನೋ ಮಾತಾಡಿದ್ರು ಅಂತ ಅದು ಆಗಿಲ್ಲ. ಒಟ್ಟಿನಲ್ಲಿ ಆ ಕೆಲಸ ಬಾಕಿ ಉಳಿದಿದೆ, ಅದನ್ನು ಮುಂದೆ ಕೂಡ ಮಾಡಬೇಕು. ಇನ್ನೂ ಒಂದು ಕೆಲಸ ಆಗಬೇಕಾದಿದೆ. ದೊರೆಸ್ವಾಮಿಯವರು
ಇದು ನನ್ನ ಕೊನೆಯ ಹೋರಾಟಪ್ಪ ಅಂತ ಹೇಳಿ ಕೈಗೆತ್ತಿಕೊಂಡಿದ್ದು. ಬಡ ಜನರಿಗೆ ಭೂಮಿ ಮತ್ತು ನಿವೇಶನಗಳನ್ನ ದೊರಕಿಸುವಂಥ ಒಂದು ಹೋರಾಟ. ಆ ಕೆಲಸ ಕೂಡ ಆಗಿಲ್ಲ. ಹೋರಾಟ ಮಾಡ್ತಾನೇ ಇದ್ವಿ. 9 ವರ್ಷ ಆಯಿತು. ಈಗ 10ನೇ ವರ್ಷದಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅಂತೇಳಿ ದೊರೆಸ್ವಾಮಿಯವರೇ 7-8 ಸಂಘಟನೆಗಳನ್ನ ಒಟ್ಟಿಗೆ ಸೇರಿಸಿ ಒಂದು ವೇದಿಕೆಯನ್ನು ರಚನೆ ಮಾಡಿ ನಮ್ಮ ಕೈ ಕೊಟ್ಟೋಗಿದ್ದಾರೆ. ನಮ್ಮ ಕೈ ಕೊಟ್ಟೋಗಿರೋದಷ್ಟೇ ಅಲ್ಲ, ನನಗೂ ನೂರಿಸಿದ್ದಾರೆ, ತಲೆ ಮೇಲೆ ಒರೆಸಿ ಹೋಗಿದ್ದಾರೆ. ನೋಡಪ್ಪ, ಈ ಕೆಲಸ ಇನ್ನೂ ನೀವು ಮುಂದುವರಿಸಬೇಕು. ಕೇಂದ್ರ ಸರ್ಕಾರನ ಬೀಳಿಸೋದ ಕೆಲಸಕ್ಕೋಸ್ಕರ ನಾನು ಹೊಸ ಹೋರಾಟ ಕೈಗೆ ತೊಗೊಳ್ತಾ ಇದ್ದೀನಿ. ಅದನ್ನು ನಾನು ಮುಂದುವರಿಸ್ತೀನಿ. ಭೂಮಿ ವಸತಿ ಹೋರಾಟವನ್ನು ನೀವು ಮುಂದುವರಿಸಬೇಕು ಅಂತೇಳಿ ನಮ್ಮ ಹೆಗಲ ಮೇಲೆ ಕೊಟ್ಟೋಗಿದ್ದಾರೆ. ಆ ಕೆಲಸ ಮುಂದುವರಿತಾ ಇದೆ. ಇವತ್ತಿನವರೆಗೂ ಇನ್ನೂ ಈಡೇರಿಸಲೇ ಸರ್ಕಾರ. ಅಟ್ಲೀಸ್ಟ್ 1 ಟೈಮ್ ಸೆಟ್ಲ್ಮೆಂಟ್ ರೀತಿಯಲ್ಲಿ ಎಲ್ಲ ಅರ್ಜಿದಾರರಿಗೆ ಲಕ್ಷಾಂತರ ಅರ್ಜಿ, 30 ಲಕ್ಷ 40 ಲಕ್ಷದವರೆಗೆ ಅರ್ಜಿಗಳಿದ್ದಾವೆ ಮನೆ ಮತ್ತು ಬಗರುಕುಂ ಸಾಗುವಳಿದು. ಆ ಕೆಲಸ ಕೂಡ ಆಗಬೇಕು ಅನ್ನುವಂಥದ್ದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿದೆ. ಅದನ್ನು ಕೂಡ ಈ ಮೇ 26ರ ಸ್ಮರಣ ದಿನಾಚರಣೆಯ ದಿವಸ ಅದನ್ನು ಒಂದು ಒತ್ತಾಯವಾಗಿ ಸರ್ಕಾರದ ಮುಂದಿಡಬೇಕು ಅಂತ ಕೂಡ ನಾವು ಅಂದ್ಕೊಳ್ತಾ ಇದ್ದೀವಿ. ಈ ಥರ ಹಲವಾರು ವಿಚಾರಗಳಿದ್ದಾವೆ. ದೊರೆಸ್ವಾಮಿಯವ್ರ ಬಗ್ಗೆ ಮಾತಾಡ್ತೀನಿ ಅಂತಾರೆ ಮುಗಿಯೋದೇ ಇಲ್ಲ. ಈಗ ಬೇರೆಯವರು ಕೂಡ ಮಾತಾಡಬೇಕು. ಅವಧಿಯಲ್ಲಿ ಈ ಸಮಾಜಕ್ಕೆ, ಕರ್ನಾಟಕಕ್ಕೆ, ಭಾರತಕ್ಕೆ ಏನು ಕೊಡುಗೆ ಕೊಡಬಹುದಾಗಿತ್ತು ಒಬ್ಬ ವ್ಯಕ್ತಿ, ಅದರ 3 ಪಟ್ಟಷ್ಟು ಅವ್ರು ಕೊಟ್ಟು ಹೋಗಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಇಲ್ಲವ್ರಿಗೆ ಯಾರಿಗೂ ಅನುಮಾನ ಇಲ್ಲ. ಅದು ಸ್ವಾತಂತ್ರ್ಯ ಪೂರ್ವ ಭಾರತ ಅಥವಾ ಕರ್ನಾಟಕಕ್ಕಿರ್ಬೋದು, ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯೋತ್ತರದ ಭಾರತಕ್ಕಿರ್ಬೋದು, ಅಥವಾ ಪ್ರಸ್ತುತ ಕಾಲಘಟ್ಟಕ್ಕಿರ್ಬೋದು, ಈವನ್ ಭವಿಷ್ಯಕ್ಕೆ ಇರ್ಬೋದು. ಭವಿಷ್ಯಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕ ಭಾರತ ಉಳಿಬೇಕು ಅಂದರೆ ನಾವು ಅತ್ಯಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾಗಿರುವಂಥ ಹೋರಾಟ ಯಾವುದು, ಮಾಡಬೇಕಾಗಿದ್ದ ಕೆಲಸ ಏನು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಮಾರ್ಗದರ್ಶನ ಕೊಟ್ಟು ಹೋದಂಥವ್ರು. ಗ್ಯಾಟ್ ಬಂದಾಗ, ಗ್ಲೋಬಲೈಸೇಷನ್ ಪ್ರಕ್ರಿಯೆ ಶುರುವಾಗ್ತಿದ್ದಾಗ ಗ್ಯಾಟ್ ವಿರೋಧಿ ಒಕ್ಕೂಟ ಅಂತ ರಚನೆ ಮಾಡಿ ಈ ಸಾಮ್ರಾಜ್ಯಶಾಹಿ ಶಕ್ತಿಗಳು, ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಮುಂದಿನ ದಿನಗಳಲ್ಲಿ ಬಳದು ಕುಡಿತವೆ, ತಿಂದಾಕ್ತಾರೆ, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂಥೇಳಿ ಆವಾಗಲೇ ನಾಯಕತ್ವ ಕೊಟ್ಟು ಅದನ್ನು ಹೋರಾಟ ಮಾಡಿದಂಥವ್ರು. ಅದೇ ರೀತಿಯಲ್ಲಿ ಧರ್ಮಾಂಧ ಶಕ್ತಿಗಳು ಬೆಳೀತಾ ಅಧಿಕಾರನ ಹಿಡಿದ ನಂತರದಲ್ಲಿ ಈ ಧರ್ಮಾಂಧ ಶಕ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸ್ದಲೇ ಭಾರತದ ಸ್ವಾತಂತ್ರ್ಯ ಉಳಿಯೋದಿಲ್ಲ. ಭಾರತದ ಸ್ವಾತಂತ್ರ್ಯ ಉಳಿಬೇಕು ಅಂತ ಹೇಳಿದ್ರೆ ಈ ಶಕ್ತಿಗಳನ್ನು ಅಧಿಕಾರದಿಂದ ಇಳಿಸಬೇಕು, ಕರ್ನಾಟಕದಲ್ಲಿ ಇಳಿಸಬೇಕು, ಡೆಲ್ಲಿ ಗದ್ದುಗೆಯಿಂದ ಇಳಿಸಬೇಕು ಅಂತ ಸ್ಪಷ್ಟತೆ, ಯಾವುದೇ ಹಂಗೆ ಮಾತಾಡಬೇಕಾ ಹಿಂಗೆ ಮಾತಾಡಬೇಕಾ ಅನ್ನೋದು ಇಲ್ದಂಗೆ ಸ್ಟ್ರೈಟ್ ಹೇಳಿದಂಥವ್ರು. ಮೂರನೆಯದಾಗಿ ಭೂಮಿ, ಅದು ಭೂಮಿಯ ಏನು ಅಕ್ರಮ ಸ್ವಾಧೀನಗಳು ಏನು ನಡೆದಿದ್ದಾವೆ ಅದನ್ನು ತೆರವುಗೊಳಿಸೋಂಥದ್ದು ಇರ್ಬೋದು, ಬಗರ್ ಹುಕುಂ ರೈತರಿಗೆ ಅವರ ಹಕ್ಕನ್ನು ದಕ್ಕಿಸ್ಕೊಡೋಂಥದ್ದಿರ್ಬೋದು, ಪ್ರತಿಯೊಬ್ಬ ಬಡವರಿಗೂ ಒಂದು ಘನತೆಯಿಂದ ಬಾಳುವಷ್ಟು ಒಂದು ವಸತಿ ಬೇಕು ಅನ್ನುವಂಥ ಹಕ್ಕಿರ್ಬೋದು. ಈ ಪ್ರಶ್ನೆ ಮಾತಾಡಿದ್ರು. ಯಾಕೆ ಆ ಭೂಮಿನ ಅವರಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅಂತ ಹೇಳಿದರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಪದ್ಭರಿತವಾದಂತಹ ಆಸ್ತಿ, ಮತ್ತು ಅದು ಪ್ರಕೃತಿ ದತ್ತವಾಗಿ ಪ್ರತಿಯೊಂದು ಜೀವಿಗೂ, ಮನುಷ್ಯರು ಮಾತ್ರ ಅಲ್ಲ ಪ್ರತಿಯೊಂದು ಜೀವಿಗೂ ಸೇರಿರುವಂತಹ ಆಸ್ತಿ ಅಂತ ಹೇಳಿದರೆ ಅದು ಭೂಮಿ. ಆದರೆ ಇವತ್ತು ಭೂಮಿ ಅನ್ನೋವಂಥದ್ದು ಎಲ್ಲದನ್ನು ಕೂಡ ಬಳದು ಮತ್ತೆ ಕಂಪನಿಗಳು, ಬಲಾಢ್ಯರು, ರಾಜಕಾರಣಿಗಳು ತಿಂದು ತೇಗಿ ಹೋಗ್ತಾ ಇದ್ದಾರೆ. ಜನರಿಗೆ ಮುಂದಿನ ದಿನದಲ್ಲಿ ಏನು ಸಿಗ್ದಂಗೆ ಆಗುತ್ತೆ ಭವಿಷ್ಯಕ್ಕೆ ಅನ್ನೋಕ್ಕೋಸ್ಕರನೇ ಭೂಮಿ ಹೋರಾಟ ತೊಗೊಂಡವರು. ನೋಡಿ, ಅವರ ದಾರ್ಶನಿಕತೆ, ಅದು ಜಾಗತೀಕರಣದ ವಿರುದ್ಧ ಇರ್ಬೋದು, ಮತ್ತು ಈ ಧರ್ಮಾಂಧ ಶಕ್ತಿಗಳ ವಿರುದ್ಧ ಇರ್ಬೋದು, ಅಥವಾ ಭೂಮಿಯ ಪ್ರಶ್ನೆಗಿರ್ಬೋದು, ಅಂಥ ಒಂದು ದಾರ್ಶನಿಕ ಹೋರಾಟಗಾರರು ಮಾಡಿದ್ದಾರೆ. ನಾವೀಗ ಚರ್ಚೆ ಮಾಡಬೇಕಾಗಿರೋವಂಥದ್ದು ಅವರು 300% ಮೇಲೆ ಮಾಡಿಬಿಟ್ಟಿದ್ದಾರೆ. ಅವರು ಏನೇನು ಮಾಡಬಹುದಾಗಿತ್ತು ಅದನ್ನು. ಬಟ್ ನಾವು ಆ ಕರ್ತವ್ಯವನ್ನು ಮುಂಸಾಗೋದ್ರೊಳಗೆ ನಾವು ಅದನ್ನು ಮಾಡ್ತಾ ಇದ್ದೀವಾ ಅನ್ನೋ ಪ್ರಶ್ನೆನ ನಾವು ಹಾಕ್ಕೋಬೇಕಾಗಿದೆ. ಖಂಡಿತವಾಗಿಯೂ ನಾವಿಲ್ಲಿ ಯಾರೂ ಸೇರಿರೋಂಥ ಏನು ಠುಸ್ಪಟಾಕಿಗಳಲ್ಲ ಅಥವಾ ಬರೀ ಭಾಷಣಕಾರ ಮಾಡೋವಂಥವ್ರಲ್ಲ. ನಾವೆಲ್ಲರೂ ಕೂಡ ಅವರು ಹೇಳಿದಂತಹ ದಾರಿಯಲ್ಲಿ ಆ 3 ದಾರಿಗಳು ಭವಿಷ್ಯಕ್ಕೆ ಅಂತ ತೋರಿಸಿದ್ದಾರೆ. ಆ 3 ದಾರಿಯಲ್ಲೂ ನಮ್ಮ ಆದಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ, ನಿರಂತರ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನಾವು ಕೀಳರಿವಿಂದ ಇರಬೇಕಾಗಿಲ್ಲ. ನಾವು ಖಂಡಿತವಾಗಿ ಅವರಿರೋ ದಾರಿಯಲ್ಲೇ ನಡೀತಾ ಇದ್ದೀವಿ. ಆದರೆ ಅದೇ ಸಂದರ್ಭದಲ್ಲಿ ಮೂಲಭೂತ ದೊರೆಸ್ವಾಮಿಯವರ ಹೆಸರನ್ನು ಚಿರಸ್ಥಾಯಿಗೊಳಿಸೋದ್ರಲ್ಲಿ, ಅವರ ಚಿಂತನೆಯನ್ನು ಒಯ್ಯುವ ವಿಚಾರದಲ್ಲಿ ಖಂಡಿತವಾಗಿ ನಾವು ಎಲ್ಲರೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀವಿ. ನಾವೆಲ್ಲರೂ ಕೂಡ ಮಾಡಬೇಕಾದ್ದು ಖಂಡಿತ ನಾವು ಮಾಡಿಲ್ಲ. ಅವರ ಮೂಲ ಆಶಯದ ಜೊತೆ ಇದ್ದೀವಿ. ಆದರೆ ದೊರೆಸ್ವಾಮಿಯವರಿಗೆ ನಾವು ಏನು ಗೌರವ ಸಲ್ಲಿಸಬೇಕಾಯಿತು, ಅಥವಾ ಕರ್ನಾಟಕ ಅವ್ರನ್ನ ಹೆಂಗೆ ತನ್ನ ಇದನ್ನು ಸ್ಮರಣೆಯನ್ನು ಕೊಡಬೇಕಾಯ್ತು ಅದು ಕೊಟ್ಟಿಲ್ಲ. ಆ ಸರ್ಕಾರಗಳಂತೂ ಕೊಡೋದಿಲ್ಲ. ಆದರೆ ನಾವು ಏನು ಮಾಡಬೇಕಾಯಿತು ಆ ಒಂದು ಕರ್ತವ್ಯದಲ್ಲಿ ನಮ್ಮೆಲ್ಲರ ಕಡೆಯಿಂದ ಲೋಪ ಆಗಿದೆ. ಈ ಸಂದರ್ಭದಲ್ಲಿ ಈಗ ದೊರೆಸ್ವಾಮಿಯವರ ಪ್ರತಿಷ್ಠಾನ, ಸ್ಮಾರಕ ಪ್ರತಿಷ್ಠಾನ ಅಂತ ಮಾಡಿ
ಅದು ಇಂದ್ರಮ್ಮ ಅವ್ರು ಇರ್ಬೋದು, ನಮ್ಮ ಬಾಬಣ್ಣವ್ರು ಇರ್ಬೋದು, ಅಲಿಬಾಬು ಅವ್ರು ಇರ್ಬೋದು, ನಮ್ಮ ಸಿರಿಮನ್ ನಾಗರಾಜ್ ಇರ್ಬೋದು, ಮುಂತಾದ ನೀವೆಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಇದನ್ನು ಏನು ಶುರು ಮಾಡಿದ್ದೀರಿ, ನಿಜವಾಗ್ಲೂ ನಿಮ್ಮೆಲ್ಲರಿಗೂ ನಮ್ಮೆಲ್ಲರ ಕಡೆಯಿಂದ ದೊಡ್ಡ ಧನ್ಯವಾದಗಳು. ನೀವು ಅದನ್ನು ಉಳಿಸಿ ಅದನ್ನು ಶುರು ಮಾಡಿದ್ದೀರಿ. ಅಂದರೆ ಆ ದೀಪ ಆರ್ದಂಗೆ ಮೇಂಟೈನ್ ಮಾಡಿದ್ದೀರಿ. ಆದರೆ ಬರೀ ಇದನ್ನು ದೀಪಗೊಳಿಸಬಾರ್ದು. ದೊರೆಸ್ವಾಮಿ ಬರೀ ಒಂದು ಹಣತೆಯಾಗಿರುವಂಥ ವ್ಯಕ್ತಿ ಅಲ್ಲ, ಅವರೊಂದು ಬೆಳಕು. ಆ ಬೆಳಕಾಗಿ ಬೆಳೆಸಬೇಕು ಅಂತ ಹೇಳಿದರೆ ನಾವೆಲ್ಲರೂ ಸೇರಿ ಕೆಲಸ ಮಾಡಬೇಕು. ಅದಕ್ಕೆ ಶಿವರಾಮೇಗೌಡರು ಏನು ಹೇಳಿದ್ರು ಆ ವಿಚಾರ ಬಹಳ ಕರೆಕ್ಟು. ದಯವಿಟ್ಟು ನೀವು ಟ್ರಸ್ಟ್ ಏನು ಮಾಡಿದಿರೋ ಕೋರ್ಡಿನೇಟಿಂಗ್ ಬಾಡಿಯಾಗಿರಿ, ಕೆಲಸಗಳನ್ನು ಎಲ್ಲರಿಗೂ ಹಂಚಿ. ಈಗ ಸಿದ್ದರಾಮಯ್ಯವ್ರ ಜೊತೆ ಅಪಾಯಿಂಟ್ಮೆಂಟ್ ಆಗಲೇಬೇಕು, ಅದು ಯಾರೋ ನಮ್ಮಲ್ಲಿ ಯಾರಿಗಾದ್ರು ವಹಿಸಿ. ಅದು ನನಗೋ, ಬಿ ಆರ್ ಪಾಟೀಲ್ರಿಗೋ, ಸಿದ್ದನಗೌಡ ಪಾಟೀಲ್ರಿಗೋ, ವೀರ್ ಸಂಗಯ್ಯವ್ರಿಗೋ ಯಾರೋ ಒಬ್ರಿಗೆ ವಹಿಸಿ. ಏನು ಮಾಡ್ತಿರೋ ಗೊತ್ತಿಲ್ಲ, ಅಪಾಯಿಂಟ್ಮೆಂಟ್ ಆಗಲೇಬೇಕು. ಮೇ 26ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಆಗಲೇಬೇಕು. ಅದಕ್ಕೆ ಯಾರಿಗಾದ್ರೂ ಇಂಥವ್ರು ನೀವು ವಹಿಸ್ಕೊಳ್ಳೇಬೇಕು ಅಂತೇಳಿ. ಯಾವ್ಯಾವ ಕೆಲಸಗಳೇನಿದೆಯೋ ನಮ್ಮೆಲ್ಲರೂ ಕೂಡ ನೋಡೋಕೆ ಹಂಚಿಕೆ ಆಗುವಂಥ ಕೆಲಸ ಆಗಲಿ. ನಾವೆಲ್ಲರೂ ಸೇರಿ ಇನ್ನೂ ನಮಗೆ 45 ದಿವಸ ಇದೆ. ಇವತ್ತು ಏಪ್ರಿಲ್ 10ರಲ್ಲಿದ್ದೀವಿ, ಮೇ 26 ಅಂತ ಹೇಳಿದ್ರೆ ಕರೆಕ್ಟಾಗಿ 45 ಡೇಸ್. ಈ 45 ಡೇಸ್ನಲ್ಲಿ ದೊರೆಸ್ವಾಮಿಯವರು ಯಾವುದೆಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿದ್ರೋ ಕನಿಷ್ಠ ಅವರೆಲ್ಲರನ್ನು ಕರ್ನಾಟಕದಲ್ಲಿ ಯಾರಿದ್ದಾರೆ ಅವರೆಲ್ಲರನ್ನೂ ಸಹ ಕರೆಯೋಣ, ಯಾರೂ ತಪ್ಪೋಬಾರದು. ದಿಡ್ಡಳ್ಳಿಯಲ್ಲಿ, ಆ ಕೊಡಗಿನಲ್ಲಿ ದಿಡ್ಡಳ್ಳಿಯಲ್ಲಿದ್ದಂಥ ಹೋರಾಟ ಮಾಡಿದಂಥವ್ರಿದ್ದರು. ದೊರೆಸ್ವಾಮಿಯವರು ಬೆಳಗಾಂಗೆ ಹೋಗಿ ಹೋರಾಟ ಮಾಡಿದ್ದಿರ್ಬೋದು, ಅವರು ಕೊಪ್ಪಗೆ ಹೋಗಿರ್ಬೋದು, ಕೊಪ್ಪಳಗೆ ಹೋಗಿರ್ಬೋದು, ಎಲ್ಲೆಲ್ಲಿ ಹೋಗಿದ್ದಾರೋ, ಎಲ್ಲೆಲ್ಲಿ ನಡೆದಾಡಿದಾರೋ ಎಲ್ಲ ಕಡೆ ಇರುವಂಥ ಹೋರಾಟಗಾರರನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸೋಣ. ಅದೇ ಸಂದರ್ಭದಲ್ಲಿ ದೊರೆಸ್ವಾಮಿಯವರ ಕುರಿತು ಒಂದು ಪುಸ್ತಕ ಗೌರಿ ಮೀಡಿಯಾ ಟ್ರಸ್ಟಿಂದ ಒಂದು ಬಂದಿತ್ತು ಆಲ್ರೆಡಿ. ಯಾವಾಗ ಈ ಯತ್ನಾಳೆಲ್ಲ ಕೂಡ ಅಟ್ಯಾಕ್ ಶುರು ಆಯಿತು ಅವಾಗ ಬಂದಿತ್ತು. ಅದನ್ನು ಇವತ್ತಿನ ಕಾಲಕ್ಕೆ ಬೇಕಾಗಂತ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಇನ್ನೊಂದು ಸರಿ ರೀಪಬ್ಲಿಷ್ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಂಡು ಮತ್ತು ಈ ಸರ್ಕಾರದವ್ರಿಗೂ ತಾಕೀತು ಮಾಡೋಣ, ನೀವು ಕಂಪಲ್ಸರಿ ಮಾಡಲೇಬೇಕು, ಇಲ್ಲಾಂದರೆ ಧರಣಿ ಕೊಡ್ತೀವಿ ಬಂದು ದೊರೆಸ್ವಾಮಿ ಹೆಸರಿನಲ್ಲಿ ಅಂತ ಹೇಳೋಣ. ರಿಕ್ವೆಸ್ಟ್ ಏನಲ್ಲ, ಅದು ನಾವು ಹಕ್ಕೋರು ಮಾಡಲೇಬೇಕಾಗಿರೋವಂಥದ್ದು. ಅವ್ರು ನಿಜ ಹೇಳಬೇಕಂದ್ರೆ ಅವರೆಲ್ಲ ಫಲಾನುಭವಿಗಳು, ದೊರೆಸ್ವಾಮಿಯವರ ಫಲಾನುಭವಿಗಳು, ಅಲ್ಲಿ ಕೂತಿರೋರೆಲ್ಲ ಕೂಡ. ಅವ್ರು ಇಷ್ಟು ಮಾಡಲ್ಲ ಅಂತ ಹೇಳಿದರೆ ಅವ್ರು ಅಲ್ಲಿ ಕುಂದಲಿಕ್ಕೆ ಅನರ್ಹರು ಅಂತ ಆಗ್ತದೆ. ಸೊ ಹಂಗಾಗಿ ಅವ್ರು ಮಾಡಲೇಬೇಕು ಅಂತ ಅವ್ರ ಪಟ್ಟಿಡಿಯನ್ನು ಮೇ 26 ಸರ್ಕಾರನೂ ಘೋಷಣೆ ಮಾಡಲೇಬೇಕು. ಆ ರೀತಿಯ ಒಂದು ಒತ್ತಡ ತರುವಂಥ ಕೆಲಸನೂ ಕೂಡ ಇದ್ರ ಜೊತೆ ಮಾಡೋಣ ಅಂತ ಅನಿಸ್ತದೆ. ಮೇ 26 ಎಲ್ಲಿ ಮಾಡೋಣ ಅಂತ ನೀವೆಲ್ಲ ತೀರ್ಮಾಡ್ತಿರೋ ಟ್ರಸ್ಟು ಖಂಡಿತವಾಗಿಯೂ ಎಲ್ಲರೂ ಸೇರಿ ಸಾವಿರಾರು ಜನರನ್ನು ಸೇರಿಸಿ ದೊಡ್ಡ ಮಟ್ಟದಲ್ಲಿ ಅದನ್ನು ಯಶಸ್ವಿಗೊಳಿಸೋಣ ಅಂತ ಅನಿಸ್ತದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.